ಹುಕ್ಕೇರಿ ಕ್ಷೇತ್ರ ಕ್ಯಾರಗುಡ್ಡ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಅಭಿನವ ಶ್ರೀ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಶ್ರೀ ಸಮರ್ಥ ಸದ್ಗುರು ಅವಜೀಕರ ಧ್ಯಾನ ಯೋಗಾಶ್ರಮ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸಮರ್ಥ ಸದ್ಗುರು ಅವಜೀಕರ್ ಮಹಾರಾಜರ ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಮತ್ತು ಕ್ಷೇತ್ರ ಕ್ಯಾರಗುಡ್ಡ ಶ್ರೀಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಶ್ರೀ ಸಮರ್ಥ ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವು ದಿನಾಂಕ 29/8/2025 ರಿಂದ 30/8/2025 2 ದಿನಗಳು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಲಿದ್ದು ಹಾಗೂ ಶ್ರೀ ಸದ್ಗುರು ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನೆಯನ್ನ ನೀಲಕಂಠ ಮಹಾಸ್ವಾಮಿಗಳು ಮಹಾಂತ ದುರುದಿಂಡೇಶ್ವರ ಮಠ ಮುರುಗೋಡ್ ಇವರ ಅಮೃತ ಹಸ್ತದಿಂದ ನೆರವೇರುವುದು. ನಂತರ ಶ್ರೀಮಠದ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಅಭಿನವ ಶ್ರೀ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವ ಜರುಗುವುದು. ಶ್ರೀಮತಿ ಪಾರ್ವತಿ ಸಿದ್ದಯ್ಯ ಸ್ವಾಮಿಗಳು ಕ್ಯಾರಗುಡ್ಡ ಮಠ ಇವರ ಸುಪುತ್ರರಾದ ಚಿರಂಜೀವಿ ಅಭಿನವ ಶ್ರೀ ಮಂಜುನಾಥ ಮಹಾರಾಜರು, ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಮಹಾನಂದ, ಶ್ರೀಮತಿ ಶ್ರೀದೇವಿ ಮಲ್ಲಯ್ಯ ಹಿರೇಮಠ್, ಸಾಕಿನ್ ಕಾರಿಮನಿ ಇವರ ಸುಪುತ್ರಿಯೊಂದಿಗೆ ನಿಶ್ಚಯವಾಗಿದೆ. ಕಲ್ಯಾಣ ಮಹೋತ್ಸವ ಶನಿವಾರ 30/8/2025 ಅಭಿಜಿತ ಲಗ್ನ 12:45ಕ್ಕೆ ಸಲ್ಲುವ ಅಕ್ಷತಾರೋಪಣ ಹಾಗೂ ಮಾಂಗಲ್ಯ ಧಾರಣ ನೆರವೇರುವುದು. ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಲಖನ್ ಜಾರಕಿಹೊಳಿ, ಮಾಜಿ ಸಚಿವರು ಶ್ರೀ ಶಶಿಕಾಂತ್ ನಾಯಕ್, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ, ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ, ರಾಯಭಾಗ್ ಶಾಸಕರಾದ ಶ್ರೀ ದುರ್ಯೋಧನ ಐಹೊಳೆ ಮತ್ತು ಚಿಕ್ಕೋಡಿ ಮಾಜಿ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ, ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆ ಹುಕ್ಕೇರಿ ಅಧ್ಯಕ್ಷರಾದ ಶ್ರೀ ಮಹಾವೀರ್ ನಿಲಜಗಿ, ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಸರ್ವರಿಗೂ ಸ್ವಾಗತ ಬಯಸುವವರು ಕ್ಯಾರಗುಡ್ಡ ಶ್ರೀಮಠದ ಧರ್ಮದರ್ಶಿಗಳು, ಶ್ರೀ ಸದ್ಗುರು ಮಲ್ಲೇಶ್ವರ ಸೇವಾ ಸಮಿತಿ ಸದಸ್ಯರು ಹಾಗೂ ಹುಕ್ಕೇರಿ ಪಟ್ಟಣದ ಗುರು ಹಿರಿಯರು ಮತ್ತು ಸಕಲ ಸದ್ಭಕ್ತರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. ಚಿನ್ಮಯ ಜ್ಞಾನಿಗಳಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಅವಜೀಕರ್ ಮಹಾರಾಜರ ಹಾಗೂ ಶಾಂತೈಕ್ಯ ಮೂರ್ತಿಗಳಾದ ಸದ್ಗುರು ಸಮರ್ಥ ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಮತ್ತು ಸುಕ್ಷೇತ್ರ ಕ್ಯಾರಗುಡ್ಡ ಶ್ರೀಮಠದ ಯಾತ್ರಾ ಮಹೋತ್ಸವ 30ನೇ ತಾರೀಕಿನಂದು 29ನೇ ತಾರೀಕಿನಂದು ಪ್ರಾರಂಭಗೊಂಡು 30ನೇ ತಾರೀಕಿಗೆ ಮಂಗಲಗೊಳ್ತಕ್ಕಂಥದ್ದು. ಈ 2 ದಿನ ನಡೀತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಶ್ರೀಮಠದ ಮೂಲಕ ಸ್ವಾಗತವನ್ನು ಕೋರ್ತಾ 29ನೇ ತಾರೀಕು ಬೆಳಗಿನ ಜಾವ ಧ್ವಜಾರೋಹಣ ಕಾರ್ಯಕ್ರಮ, ಮಧ್ಯಾಹ್ನದ ನಂತರ ಆದಿಶಕ್ತಿಯಾಗಿರ್ತಕ್ಕಂಥ ಕ್ಷೇತ್ರದ ಒಡತಿ ತಾಯಿ ಲಕ್ಷ್ಮಮ್ಮ ದೇವಿಗೆ, ದುರ್ಗಾ ಪರಮೇಶ್ವರಿ ಮಹಾತಾಯಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, ಸಾಯಂಕಾಲ 5 ಗಂಟೆಗೆ ಮಹಾರಾಷ್ಟ್ರ ಭಾಗದಿಂದ ಬರ್ತಕ್ಕಂಥ ದಿಂಡಿ ಪಲ್ಲಕ್ಕಿಗಳ ಸ್ವಾಗತ ಕಾರ್ಯಕ್ರಮ, ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಸುಕ್ಷೇತ್ರದ ಒಡೆಯರಾದ ಶ್ರೀ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆ ಕಾರ್ಯಕ್ರಮ ನೆರವೇರುತ್ತದೆ. ಸಪ್ತಾಹ ಪ್ರಾರಂಭಗೊಳ್ಳುತ್ತದೆ. ಅದೇ ದಿವಸ ರಾತ್ರಿ 10 ಗಂಟೆಗೆ ವಿವಿಧ ಊರುಗಳಿಂದ ಆಗಮಿಸಿರ್ತಕ್ಕಂಥ ಭಜನಾ ಮಂಡಳಿಗಳಿಂದ ಜಾಗರಣ ಕಾರ್ಯಕ್ರಮ. ಅದರ ಪರ್ಯಂತರ 30ನೇ ತಾರೀಕು ಶನಿವಾರದಂದು ಬೆಳಗಿನ ಜಾವ ಸಂಪ್ರದಾಯದ ವಿಧಿವಿಧಾನದ ಮೂಲಕ ಕಾಕಡಾರತಿ, 7-8 ಗಂಟೆಗೆ ಸದ್ಗುರು ಸಮರ್ಥ ಅವಜೀಕರ ಮಹಾರಾಜರ ಕರ್ತೃಗದ್ದುಗೆಗೆ ವಿಶೇಷ ಅಲಂಕಾರದ ಪೂಜೆ, 9 ಗಂಟೆಗೆ ಸದ್ಗುರು ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನಾ ಕಾರ್ಯಕ್ರಮ, ಮುರಗೋಡದ ಶಿವನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಜರುಗ್ತಾ ಇದೆ. 10 ಗಂಟೆಗೆ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಅವಜೀಕರ ಮಹಾರಾಜರ ಮಂದಿರದ ಗೋಪುರದ ಮೇಲೆ ಸ್ವರ್ಣಲೇಪಿತ ಕಳಸಾರೋಹಣ ಕಾರ್ಯಕ್ರಮ ಜರುಗ್ತದೆ. ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ಮತ್ತು ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ವೇದಿಕೆ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಜರುಗ್ತಾ ಇದೆ. ಅದರಂತೆ 10 ಗಂಟೆಗೆ ವಿಮಲ ಬ್ರಹ್ಮ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರು ಸುಕ್ಷೇತ್ರ ಇಂಚಿಗೇರಿ ಮಠ ಪರಮಪೂಜ್ಯರು ವಹಿಸಿಕೊಳ್ತಾ ಇದ್ದಾರೆ. ಅದರೊಡನೆ ಈ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂತಹ ಎಡಸೋಸೆ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಡಾಕ್ಟರ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರು ವಹಿಸಿಕೊಳ್ತಾ ಇದ್ದಾರೆ.
ಮುರಗೋಡದ ಶ್ರೀಗಳು, ಗೋಡಿಗೇರಿಯ ಶ್ರೀಗಳು, ಯರ್ನಾಳದ ಶ್ರೀಗಳು, ಹೀಗೆ ಸುಮಾರು ಎಲ್ಲ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ಈ ಭವ್ಯ ಕಾರ್ಯಕ್ರಮದ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 30ನೇ ತಾರೀಕಿನಂದು ವಿಶೇಷವಾಗಿ ಜರುಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸದ್ಭಕ್ತರು ಅತ್ಯಂತ ಪ್ರೇಮಪೂರ್ವಕವಾಗಿ ಅವಧೀಶನ ಅಂಗಳದ ಅಂದವ ಸವಿಲಿಕ್ಕೆ ತಾವೆಲ್ಲ ಭಾಜನರಾಗಬೇಕು ಅಂತಕ್ಕಂಥ ಮಾತನ್ನು ಇವತ್ತಿನ ಈ ಒಂದು ಕಾರ್ಯದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರೂ ಬರೀ, ಎಲ್ಲರನ್ನೂ ಕರೆತನ್ನಿ. ಶ್ರೀಪೀಠದ ಯಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ.